ಇಂದು ಕೇಂದ್ರದ 2026-27 ಸಾಲಿನ ಬಜೆಟ್ ಮಂಡನೆ. 9ನೇ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ ಕೇಂದ್ರ ಬಜೆಟ್. ಮಹತ್ವದ ಯೋಜನೆಗಳ ಘೋಷಣೆಯ ನಿರೀಕ್ಷೆ ಇದೆ. ಬಡ ಮಧ್ಯಮ ವರ್ಗಕ್ಕೆ ಕಾದಿದ್ಯಾ ಬಂಪರ್ ಎನ್ನುವ ಪ್ರಶ್ನೆಯೂ ಎದುರಾಗ್ತಾ ಇದೆ. ಉದ್ಯೋಗ ಸೃಷ್ಟಿಗೆ ಒತ್ತು ನೀಡುತ್ತಾ ಕೇಂದ್ರ ಭಾರಿ ನಿರೀಕ್ಷೆಯನ್ನು ಮೂಡಿಸ್ತಾ ಇದೆ. ಕೇಂದ್ರದ ಬಜೆಟ್ 9ನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಗಗನಕ್ಕೇರಿರುವ ಚಿನ್ನ ಬೆಳ್ಳಿ ಬೆಲೆ ಏನಾದರೂ ಈ ಸಂದರ್ಭದಲ್ಲಿ ಇಳಿಕೆಯಾಗುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಆರ್ಥಿಕ ಬೆಳವಣಿಗೆ ಉತ್ತೇಜನಕ್ಕೆ ಟಾನಿಕ್ ಸಿಗುತ್ತಾ, ತೆರಿಗೆದಾರರಿಗೆ ಏನಾದರೂ ಗುಡ್ ನ್ಯೂಸ್ ಕೊಡ್ತಾರಾ ಕೇಂದ್ರದಿಂದ ಅನ್ನುವ ನಿರೀಕ್ಷೆ ಕೂಡ ಇದೆ. ರೈತರಿಗಾಗಿ ಪ್ರಮುಖ ಯೋಜನೆಯ ಘೋಷಣೆ ಏನಾದರೂ ಕೊಡ್ತಾರಾ? ಮಹತ್ವದ ಯೋಜನೆಗಳ ಘೋಷಣೆ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಇವತ್ತಿನ ಬಜೆಟ್ನತ್ತ ಎಲ್ಲರ ಚಿತ್ತ ಇದೆ. 9ನೇ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಈಗಾಗಲೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. 2019ರಲ್ಲಿ ಅವರು ಬಜೆಟ್ ಅನ್ನ ಮಂಡಿಸಿದ್ರು. ಮೊದಲ ಬಾರಿ ಬಜೆಟ್ ಅನ್ನ ಮಂಡಿಸಿದ್ರು. ಅದಾದ ಬಳಿಕ 2020, 21, 22, 23 ಹೀಗೆ 9 ಬಾರಿ ಬಜೆಟ್ ಅನ್ನ ಮಂಡಿಸಿದ್ದಾರೆ. 2024ರಲ್ಲಿ 2 ಬಾರಿ ಬಜೆಟ್ ಅನ್ನ ಮಂಡಿಸಿದ್ರು. ಮಧ್ಯಂತರ ಬಜೆಟ್ ಅನ್ನ ಮಂಡಿಸಿದ್ರು. ಅದೇ ವರ್ಷದಲ್ಲಿ ಮತ್ತೊಂದು ಬಜೆಟ್ ಅನ್ನ ಈಗಾಗಲೇ ಮಂಡನೆಯನ್ನ ಮಾಡಿದ್ರು. ಹೋದ ಬಾರಿ ಬಜೆಟ್ ಅನ್ನ ಮಂಡಿಸಿದಂತಹ ಸಂದರ್ಭದಲ್ಲಿ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು. ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿ ಕೊಡುಗೆಯನ್ನ ಕೊಟ್ಟಿಲ್ಲ, ನಮಗೆ ಮೋಸ ಆಗಿದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಬಾರಿ ರಾಜ್ಯ ಸರ್ಕಾರಕ್ಕೆ ಖುಷಿಯನ್ನ ನೀಡುತ್ತಾ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುವಂತಹ ಬಜೆಟ್ ರಾಜ್ಯ ಸರ್ಕಾರಕ್ಕೆ ಖುಷಿ ನೀಡುತ್ತಾ, ರೈತರಿಗೆ ಸಂತಸವನ್ನ ನೀಡುತ್ತಾ ಎನ್ನುವ ಪ್ರಶ್ನೆಯು ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ದೇಶದ ಆರ್ಥಿಕ ಭವಿಷ್ಯವನ್ನ ನಿರ್ಧರಿಸುವಂತಹ ಕೇಂದ್ರ ಬಜೆಟ್ ಮಂಡನೆಗೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸತತ 9ನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಈ ವರ್ಷ ಪಂಚ ರಾಜ್ಯಗಳ ಚುನಾವಣೆ ಇರೋದ್ರಿಂದ ಸಹಜವಾಗಿಯೇ ಜನಪ್ರಿಯ ಘೋಷಣೆಗಳ ನಿರೀಕ್ಷೆ ಕೂಡ ಇದೆ. ಆದರೆ ಕರ್ನಾಟಕಕ್ಕೆ ಈ ಬಾರಿ ಕೇಂದ್ರದ ಬಜೆಟ್ನಲ್ಲಿ ಎಷ್ಟು ಪಾಲು ಸಿಗಲಿದೆ ಎನ್ನುವ ಪ್ರಶ್ನೆಯೂ ಕೂಡ ಎದುರಾಗ್ತಾ ಇರುವಂತದ್ದು. ಜಾಗತಿಕ ಅನಿಶ್ಚಿತತೆ, ಅಮೆರಿಕದ ತೆರಿಗೆ ಸವಾಲಿನ ನಡುವೆಯೇ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಬೆಳಗ್ಗೆ 11 ಗಂಟೆಗೆ ಕೇಂದ್ರ ಬಜೆಟ್ ಮಂಡನೆಗೆ ಈಗಾಗಲೇ ಸಜ್ಜಾಗಿದ್ದಾರೆ. ಇನ್ನು ಭಾನುವಾರ ಮಂಡಿಸಲಾಗ್ತಾ ಇರುವಂತಹ ಈವರೆಗಿನ 2ನೇ ಬಜೆಟ್ ಇದಾಗಿದೆ. ಈ ಹಿಂದೆ 1999ರಲ್ಲಿ ಭಾನುವಾರ ಬಜೆಟ್ ಮಂಡನೆಯಾಗಿತ್ತು. ಈಗ ಫೆಬ್ರವರಿ 28 ಆಗಿತ್ತು. ಅಂತಹ ಸಂದರ್ಭದಲ್ಲಿ ಅಂದರೆ 1999ರಲ್ಲಿ ಫೆಬ್ರವರಿ 28 ಆಗಿತ್ತು. ಹಾಗೂ ಯಶವಂತ್ ಸಿನ್ಹಾ ಹಣಕಾಸು ಸಚಿವರಾಗಿದ್ರು. ಆದರೆ ನಂತರ ಫೆಬ್ರವರಿ 1ಕ್ಕೆ ಬಜೆಟ್ ದಿನಾಂಕ ಬದಲಾಗಿತ್ತು. ಫೆಬ್ರವರಿ 1ಕ್ಕೆ ಬಜೆಟ್ ದಿನಾಂಕ ಬದಲಾದ ನಂತರ ಭಾನುವಾರ ಬಜೆಟ್ ಮಂಡನೆ ಇದೇ ಮೊದಲು ಹಾಗೂ ಒಟ್ಟಾರೆ 2ನೇ ಬಜೆಟ್ ಕೂಡ ಇದಾಗಿದೆ. ಈ ಬಾರಿ ರಕ್ಷಣೆ, ಮೂಲಸೌಕರ್ಯ, ರಫ್ತು, ರೈಲ್ವೆ, ಇಂಧನ, ಅಗ್ಗದ ಮನೆಗಳಿಗೆ ನೆರವು ನೀಡಲಾಗುತ್ತಾ, ಜೊತೆಗೆ ಬಂಡವಾಳ ವೆಚ್ಚ ಏರಿಕೆಯತ್ತ ಸರ್ಕಾರ ಗಮನ ಹರಿಸುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ವಿಶ್ವದ ಅತಿವೇಗದ ಆರ್ಥಿಕತೆಯ ಗತಿಯನ್ನ ಕಾಪಾಡಲು ವಿವಿಧ ಕ್ರಮಗಳ ಜೊತೆಗೆ ಸಾಮಾಜಿಕ ಕಲ್ಯಾಣ ಯೋಜನೆಗಳು ಈ ಬಾರಿಯ ಆದ್ಯತೆಯನ್ನ ಕೂಡ ಪಡೆಯಲಿವೆ. ಇದರ ಜೊತೆಗೆ ವಿತ್ತೀಯ ಶಿಸ್ತಿನ ಮೇಲೆಯೂ ಕೂಡ ಸರ್ಕಾರ ನಿಗಾವನ್ನ ಇರಿಸಲಿದೆ ಎನ್ನಲಾಗ್ತಾ ಇದೆ. ಇನ್ನು ಕೋವಿಡ್ ಸಮಯದಲ್ಲಿ 9.2ಕ್ಕೆ ಏರಿದ ವಿತ್ತೀಯ ಕೊರತೆಯನ್ನ ಸಮಾಧಾನಕರ ಎನ್ನಬಹುದಾದ 4.4ಕ್ಕೆ ಇಳಿಸುವಲ್ಲಿ ಸರ್ಕಾರ ಈಗಾಗಲೇ ಯಶಸ್ವಿಯಾಗಿದೆ. ಸಾಕಷ್ಟು ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ಈ ಬಾರಿ ರಾಜ್ಯಕ್ಕೆ ಏನೆಲ್ಲ ಕೊಡುಗೆಗಳನ್ನ ನೀಡಬಹುದು, ಏನೆಲ್ಲ ಅನುದಾನವನ್ನ ನೀಡಬಹುದು ಅಂತ ಹೇಳಿ ಸಾಕಷ್ಟು ಕುತೂಹಲದಿಂದ ಎಲ್ಲರೂ ಕಾಯ್ತಾ ಇದ್ದಾರೆ.